ರಾಧಕ್ಕ, ಅದಕ್ಕೆ ಹೇಳೋದು ಕರ್ಮ ಮಾತ್ರ ಮಾಡಬಾರ್ದು. ಏನ್ ಮಾಡಿದ್ರು ನಾವು ಕ್ಷಮಿಸಿದ್ರು ದೇವ್ರು ಕ್ಷಮಿಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗಿದ್ದೆ ನಾನು ಸುಮ್ಕೆನೆಯ ಏನೋ ಹೊಸಿ ಕೆಲಸ ಇತ್ತು ಪೈಲೆ ಪಕ್ಕದೂರ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ನಿನ್ ಗಂಡ ಹಂಗೇನಿಯ ಆ ಮನೆಯಾಳಿ ನೇತ್ರ ಏನ್ ಕೆಲಸ ಮಾಡ್ತಾ ಇದ್ರು ಹೇಳು. ಬಿಡ್ಬೋದು ಅವ್ರ ವಿಷಯ ನಮ್ಗೆ ಯಾಕೆ, ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು, ನನಗೆ ಯಾಕೆ ಸುಮ್ಕೆನೆಯ. ಅವ್ರನ್ನ ನೋಡಿದ್ರೆ ಮೈಯೆಲ್ಲ ಉರಿತದೆ ನನಗಂತೂ. ಇನ್ನ ನೆನ್ಸ್ಕೊಂಡು ಅವ್ರು ಏನು ಮಾಡ್ತಾವ್ರೆ ಅಂತ ತಿಳ್ಕೊಂಡು ನನಗೇನಾಗಬೇಕು, ನನಗೆ ಮೋಸ ಮಾಡೋದ್ನಲ್ಲ ಇನ್ನ ಈಗ ಮಾತಾಡ ಅಂಥದ್ದು ಏನೈತೆ ಹೇಳದ್ ಕೇಳಿಸ್ಕ. ದೊಡ್ಡದಾಗೆ ಬಿಲ್ಡಪ್ ಕೊಟ್ಬಿಟ್ಟು ಹೋದ್ನಲ್ಲ, ನಾನು ಆಫೀಸ್ ಕೆಲಸ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ, ನಾ ಕೆಲಸ ಮಾಡ್ತೀನಿ, ನೀ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾ ಕೆಲಸನೂ ಮಾಡ್ತಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಕುರಿ ಮೇಯಿಸ್ತಾವ್ನಿ. ಏನ್ ಹೇಳ್ತಾ ಇದೆಯಪ್ಪದು ನೀನು, ನಿಜನಾ? ಹ್ಞೂ, ನಾನು ನಿಜನೇ ಹೇಳ್ತಾ ಇದ್ದೀನಿ. ನಾನು ಯಾಕೆ ಸುಳ್ಳು ಹೇಳಿ, ನಾನೇ ಹೋಗ್ಬಿಟ್ಟು ಕಣ್ಣಾರೆ ನೋಡ್ಕೊಂಬಿಟ್ಟು ಬಂದಿದ್ದೀನಿ. ಬ್ಯಾರೆ ಯಾರೋ ಹೇಳಿದ್ರೆ ಬಿಡಪ್ಪ, ಬ್ಯಾರೆ ಯಾರೋ ಹೇಳಿದ್ರು ಅಂತ ಅನ್ಬೋದು, ಆದರೆ ನನ್ನ ಕಣ್ಣಾರೆ ನೋಡ್ಕೊಂಬಿಟ್ಟು ಬಂದಿದ್ದೀನಿ ನಾನಂತೂ. ಗೊತ್ತಾ? ಅಯ್ಯೋ, ಆ ಮನೆ ನೋಡಬೇಕು, ಮನೆ ಹಳೇ ಮನೆಯಾಗವಳೆ ಅವಳು ಸೋಕಿ ರಾಣಿ, ನನ್ನ ತಗೇನಿಯೇ ಬಿಲ್ಡಪ್ ತಗೋತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸರಿಯಾಗಿ ಅಂದ್ಬಿಟ್ಟೆ ಬಂದೆ. ನಮ್ಮ ರಾಧಕ್ಕಂಗೆ ಮೋಸ ಮಾಡಿದ್ದಕ್ಕೆ ನಿಂಗೆ ಸರಿಯಾಗೈತೆ ಅನ್ಭವಿಸ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು ಹಿಂಗೇನಿಯೇ ಬಂದಿದ್ದೀನಿ. ಅನುಭವಿಸ್ಕಳೆ, ನಿನಗೆ ಇರೋದೇನೆ ನೀ ಅನುಭವಿಸ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು. ಹೌದಾ? ಮತ್ತೆ ಇಲ್ಲೆಲ್ಲ ನೋಡಿ ಹೆಂಗ್ ಬಿಲ್ಡಪ್ ಕೊಡ್ತಾ ಇದ್ರಲ್ವ ಪದ್ದಿ, ಹಂಗೆ ಹಿಂಗೆ ಕಾರೆಲ್ಲ ತಗೊಬಿಟ್ಟು ಬಂದಿದ್ದು. ಮತ್ತೆ ನೀನು ಹೇಳಿದ್ದೆಲ್ಲ ನಿಜನಾ? ಕಾರ್ ಅವ್ರದ್ದಲ್ಲ? ಇಲ್ಲ, ಊರಾಗಲ್ಲಿ ಕೆಲಸ ಮಾಡ್ತಾವನಲ್ಲ, ಕುರಿ ಮೇಯಿಸ್ತಾವ್ರಲ್ಲ ಅವರ ಯಪ್ಪ ಅವ್ರೇನು ಗೌಡ್ರು ಅಂತ ಅವ್ರದ್ದೆಲ್ಲನೂ ಆ ನೇತ್ರಿಗೆ ಸರಿಯಾಗೈತೆ ಬಿಡು. ನನ್ನನ್ನು ಬಿಡು, ಏನೋ ಕೋಟಿ ಸಂಪಾದನೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನ್ನನ್ನು ಬಿಡಿಸಿದ್ಲಲ್ಲ, ನನ್ನನ್ನು ಬಿಡಿಸ್ಬಿಟ್ಟು ಒಯ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಕರ್ಕೊಂಡು ಹೋದ್ಲಲ್ಲ, ಸರಿಯಾಗೈತೆ ಬಾ. ಇವಾಗ ಏನು ಕೋಟಿ ನನಗೆ ದುಡ್ಡು ದಿಕ್ತಾ ಇದ್ದ ಅನ್ಕೊಬಿಟ್ಟವಳೆ. ನಾವು ಅವಾಗೂ ಏನು ಮಾಡ್ತಾ ಇದ್ದ ನನ್ನ ಗಂಡ, ಅವತ್ತು ಏನು ಮಾಡ್ತಿರಲಿಲ್ಲ ನನ್ನ ಗಂಡ. ಏನೋ ನಾನೇ ಎಲ್ಲ ನೋಡ್ಕೊಂಡು ಅದು ಅತ್ತೆ ಮಗ ನೋಡ್ಕೊಳ್ಳೋದಕ್ಕೆ ಸುರೋಗಿತ್ತು. ಇವಾಗ ಕರ್ಕೊಂಡೋಗಿ ದುಡಿಸ್ಕೊಂಡು ಹೇಳಮ್ಮ ನನ್ನ ಗಂಡನ, ನೋಡೋಣ ಎಷ್ಟು ದಿನ ದುಡಿಸ್ಕೊತಾಳೋ. ಈ ಮನೆ ಗಂಡಸ್ರೆಲ್ಲನೂ ಅಂಥ ದುಡಿಯ ಅಂತ ಗಂಡಸ್ರಲ್ಲ ಬಾ, ಎಲ್ಲ ಸೋಮಾರಿ ಬಡತದವೇ ನೀ ಎಲ್ಲಾರು. ನಂಗೆ ಇವಾಗ ಖುಷಿ ಆತೈತಿ. ಆಗ್ಬೇಕು ಅವಳಿಗೆ ಸರಿಯಾಗಿ ಆಗ್ಬೇಕು. ಅಲ್ಲ ಲೆಕ್ಕಾಗ ಮದುವೆ ಮಾಡ್ಕೊಂಡವನಿ ಅಂತ ಗೊತ್ತಾದ್ಮೇಲೂ ಕರ್ಕೊಂಡು ಹೋಗೋಳಲ್ಲ, ಇನ್ನು ಎಂತೊಳಿರ್ಬೇಡ. ಒಳ್ಳೇದಾಯ್ತು ಬಿಡು. ಮತ್ತೆ ನೀನು ನಿನ್ನ ಮಕ್ಕ ಎಲ್ಲ ನೋಡೋಳು ಎನ್ನವಳು? ನಿನ್ ಗಂಡ ನೋಡ್ಲಿಲ್ಲ, ಅವಳು ನೋಡಿದ್ಲ ಅಷ್ಟೇನಿಯ. ಮನೆ ಒಳಗಡೆಗೆಲ್ಲ ಹೋಗಿದ್ದೆ, ಏನೇನೂ ಇಲ್ಲ. ಅಯ್ಯೋ, ಬಡತನ ಅಂದ್ರೆ ಬಡತನ, ಒಳ್ಳೆ ಹಳೇ ಮನೆಯಾಗೇನಿ ಅವ್ರೆ. ಇರ್ಲಿ ಬಾ, ಅದ್ರಾಗೂ ನಮ್ಮ ಮುಂದೆ ಬಿಲ್ಡಪ್ ಕೊಡ್ಬೇಕಲ್ಲ, ಅದಕ್ಕೆ ಬಿಲ್ಡಪ್ಗಳು ಕೊಡ್ತಿರೋದು ಅಷ್ಟೇನಿಯ. ಸರಿ ಸರಿ ಬಾ ಹೋಗೋಣ. ಯಪ್ಪ, ಈ ಬ್ಯಾಸ್ಗೆನಾಗೆ ಎಷ್ಟು ನೀರು ಕುಡಿದ್ರೂ ಕುಡಿತಾನೇ ಇರಬೇಕು ಅಂತ ಅನ್ನಿಸ್ತಾನೆ ಇರ್ತದೆ. ನೀರು ಕುಡ್ದೆ ಏನಿಯಾರ್ದ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದು. ಲೆಪ್ಪದ್ದಿ, ಇವರೆಲ್ಲ ಎಲ್ಲಿ ಹೋಗ್ತಾರ ಕಣಪ್ಪ, ಬಿಸ್ಲಾಗ ಅಲ್ಕೊಂಡು ಅದು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಅಲಿತಾರೋ ಏನೋ ನಾ ಕಾಣೆ. ಪದ್ದಿ ಪದ್ದಿ, ಅತ್ತೆ ಏನಮ್ಮಿ, ಮನೆಗೇನು 2 ನಿಮಿಷ ಕುಂತ್ಕೊಳ್ಳಲ್ಲ ನಿಂತ್ಕೊಳ್ಳಲ್ಲ, ಓಡಾಡ್ತಾನೆ ಇತ್ತೀಗಲ್ಲ. ನಿಂಗೇನು ಕಾಲ್ಗೇನು ಚಕ್ರ ಇಕ್ರ ಕಟ್ಕೊಂಡಿದ್ದೀಗ ಅಂತ ಹೇಳ್ಬಿಟ್ಟು 3 ಹೊತ್ತು ಎಲೆಕ್ಷನ್ ನಿಂತಿರೋದಿರ್ಲಿ, ಓಡಾಡ್ತಾನೆ ಇರ್ತೀಗಲ್ಲ. ನಿನ್ಗೆ ಏನು ಅನ್ಸಕ್ಕಿಲ್ವಾ? ಈಚೆ ಕಡೆ ಓಡಾಡಿದ್ರೇನೆ ಅತ್ತೆ ಪ್ರಪಂಚದಾಗ ಏನ್ ನಡೀತೈತೆ ಅಂತ ಗೊತ್ತಾಗೋದು. ಮನೆಗೆ ಕುಂತ್ಕೊಂಡಿರೋರ್ಗೆ ಯಾವತ್ತೂ ಗೊತ್ತಾಗಕ್ಕಿಲ್ಲ ಈಚೆ ಕಡೆ ಏನ್ ನಡೀತೈತೆ ಅಂತ ಹೇಳ್ಬಿಟ್ಟು. ಈಚೆ ಕಡೆ ನಡೆಯೋದೆಲ್ಲ ತಿಳ್ಕೋಬೇಕು ಅಂದ್ರೆ ರೌಂಡ್ಸ್ ಹೊಡಿತಾನೇ ಇರ್ಬೇಕಷ್ಟೇ. ನೀನಿಯ ಏನ್ ತಿಳ್ಕೊಂಬಿಟ್ಟು ಬಂದೆ ಕಣ್ಪದ್ದಿ? ಅಯ್ಯೋ, ಈಚೆ ಕಡೆ ಹೋದಷ್ಟು ಜನರ ಜೊತೆ ಬೆರ್ತಷ್ಟು ಜಗಳಗಳು ಜಾಸ್ತಿ, ಅದಕ್ಕಿನ್ನು ಮನೆಗಿರೋದು ಎಷ್ಟೋ ವಾಸಿ, ಸುಮ್ಕಿರು. ಇಲ್ಲ ಕಣತ್ತೆ, ನಿಮ್ ಮಗ ಶ್ಯಾಮುನ ನಾನ್ ನೋಡ್ದೆ, ಎಲ್ಲವನೇ ಏನ್ ಮಾಡ್ತಾವನೆ, ಏನ್ ಕೆಲಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಾಯ್ತು. ಅದೇ ಯಾರ ಓದ್ಸಿದೀವಲ್ಲ ಕಷ್ಟಪಟ್ಬಿಟ್ಟು, ಅದಕ್ಕೆ ಹಾಳಾದ್ ನನ್ನ ಮಗ. ಅವಳು ಯಾವಳನ್ನ ಕರ್ಕೊಂಡು ಹೊಂಟೋದ ಆತಗೆ. ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಅಮ್ಮ ನೀನ್ ಹಂಗ್ ನೋಡ್ಕೊತೀನಿ, ರಾಣಿ ತರ ನೋಡ್ಕೊತೀನಿ ಅಂತೇಳಿ ಬಿಕಾರಿ ತರ ಮಾಡ್ಬಿಟ್ಟು ಹೊಂಟ್ಬಿಟ್ಟ. ಅವನ ಬಗ್ಗೆ ಏನ್ ಮಾತಾಡ್ತೀಗ ಬಿಟ್ಟಾಕ್. ಅವನಿಗೂ ಒಂದಿನ ಸೀದು ಬೆಂದಾಗ ಗೊತ್ತಾಯ್ತದಲ್ಲ ಬೊತ್ತನ್ ಮಂತಕ್ಕೆ. ಅವಳಿಗೂ ಜ್ಞಾನ ಇಲ್ಲ, ಇವನಿಗೂ ಜ್ಞಾನ ಇಲ್ಲ. ಇನ್ ಗೊತ್ತಾದ್ಮೇಲೆ ಗೊತ್ತಾರಲ್ಲ ಅವಾಗ ಮಾತಾಡನಿ, ಸುಮ್ಕಿರು. ಅಲ್ಲ ಅತ್ತೆ, ಕೇಳಿ ಅತ್ತೆ, ನಿಮ್ಮ ಮಗ ಶ್ಯಾಮನು ನೇತ್ರಿ ಇಬ್ರು ಹೊಂಟೋಗಲ್ಲ. ನಿಮ್ಮ ಮಗ ಏನ್ ಕೆಲಸ ಮಾಡ್ತಾವನ್ ಹೇಳು? ಅಲ್ಲಿ ಊರಾಗೆ ಗೌಡ್ರು ಮನೆನಾಗೆ ಕೆಲ್ಸಕ್ಕೆ ಸೇರ್ಕೊಂಡು ಕುರಿ ಮೇಯಿಸ್ತಾವನಿ. ಏನ್ ಹೇಳ್ತಿದ್ದೀಗ ಪದ್ದಿ? ನನ್ನ ಮಗ ಕುರಿ ಮೇಯಿಸ್ತಾವನ? ಅತ್ತೆ, ಕುರಿ ಮೇಯಿಸ್ತಾವನಿ.
ಯಾವ್ದೋ ಒಂದು ಚಿಕ್ಕದೊಂದು 2-3 ಸಾವಿರ ರೂಪಾಯಿದು ಮನೆ ಬಾಡಿಗೆ ಮಾಡ್ಕೊಂಡು ಚಿಕ್ಕ ಗುಡಿಸ್ಲಂತ ಮನೆನಾಗ ಇಟ್ಕೊಂಡು ಕುರಿ ಮೇಯ್ಸೋ ಕೆಲಸ ಮಾಡ್ತಾವನಿ. ನಾನು ಹೋಗಿದ್ನಲ್ಲ, ಅದೇ ಹೇಳಿದ್ನಲ್ಲ ನಾನು ಎಲೆಕ್ಷನ್ ಬಗ್ಗೆ ತಿಳ್ಕೊಂಬಿಟ್ಟು ಬರಕ್ ಹೋಯ್ತೀನಿ ಅಂತ. ಅದೇ ಊರಾಗೆ ಏನೇ ಇರೋದು. ಹೋಗಿ ಎಲ್ಲನೂ ನಾನು ನೋಡಿ ಅವಳನ್ನ ಮಾತಾಡಿಸ್ದೆ. ಬಾವುನೇನು ಮಾತಾಡಿಸ್ತಿಲ್ಲ, ಬರೀ ಅವಳನ್ನ ಮಾತಾಡಿಸ್ಬಿಟ್ಟು ಅವಳಿಗೆ ಹುಟ್ಟು ದುರಂಕಾರ ಇನ್ನೂ ಕಮ್ಮಿ ಆಗಿಲ್ಲ. ನನ್ನ ಗಂಡ ಸಾಫ್ಟ್ವೇರು ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ನೋಡವ ಹಿಂಗೈತ್ ಕತೆ ಅಂತ ಹೇಳ್ಬಿಟ್ಟು ನ್ಯಾಟಕ್ಕೆ ಬಂದೆ ನಾನಂತೂ. ಅಯ್ಯೋ ಅತ್ತೆ, ಅಲ್ಲೆಲ್ಲನೂ ಹೆಂಗ್ ಹೋಗಿತಿದ್ದ ಗೊತ್ತೇನೆ ಅಪ್ಪ. ಗೌಡ್ರು ಹೆಂಗ್ ಹೋಗಿತಿದ್ರು ಗೊತ್ತೇ ನಿಮ್ಮ ಮಗಂಗೆ. ಮಾಡಿದ್ದುಣ್ಣು ಮಾರಾಯ ಅನ್ನಂಗೆ ಸರಿಯಾಗೈತೆ ನಿಮ್ಮ ಮಗಂಗಂತೂ. ಅಯ್ಯೋ ನನ್ನ ಮಗಂಗೆ ಏನ್ಲೆ ಬಂದಿರೋದು ದೊಡ್ಡಪ್ಪತ್ತು. ಇಲ್ಲಿ ಹೆಂಡತಿ ಜೊತೆ ಸಂದಾಕಿರೋದು ಬಿಟ್ಬಿಟ್ಟು ಲೋಪರ್ ನನ್ನ ಮಗ ಎಲ್ಲನೂ ಇಂಥ ಕೆಲಸ ಮಾಡೋದು ಯಾಕೆ ಮಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ಇಂಥ ಕೆಲಸವ ಮಾನ ಮರುವದಿ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ಬೇಕಿತ್ತ. ನಾನು ಆ ಕೆಲಸ ಮಾಡ್ತೀನಿ, ಮತ್ತು ಕಾರ್ಗೀರೆಲ್ಲ ತಗೊಂಡು ತೊಳ್ಳಾಕ್ತೀನಿ. ನೀನು ಹೇಳ್ದಂಗೆ ಏನಿ ಅದು ಕಂಡೋರ್ ಕಾರ್ಯನೇನಿಯ ಬಿಡು ಫಿಕ್ಸು. ಅಲ್ಲ ಈ ಬಾಳಕ್ಕೆ ನೀನಿಯ ಕಟ್ಕೊಂಡಿರೋ ಎಂಡ್ರನ್ ಬಿಟ್ಬಿಟ್ಟು ಅಲ್ಲಿ ಗಂಟ ಹೋಗ್ಬೇಕಿತ್ತ ನನ್ನ ಮಗ. ಒಳ್ಳೇದಾಯ್ತು ಸುಮ್ಕಿರು. ಕಟ್ಕೊಂಡಿರೋ ಎಂಡ್ರನ್ ಬಿಟ್ಬಿಟ್ಟು ಎತ್ತ ಅಪ್ಪ ಅಮ್ಮ ಮೋಸ ಮಾಡ್ಬಿಟ್ಟು ಹೋದ್ರೆ ನನ್ನ ಮಕ್ಕಳು ಉದ್ಧಾರ ಆಯ್ತಾರೆ ಹೇಳು. ತಾಯಿ ಶಾಪ ನಾಯಿ ಶಾಪ ಎಲ್ಲ ಒಂದೇನಂತೆ. ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಮಗ ಬೇಡ ಮಗ ಬೇಡ ಮಗ, ಮದುವೆ ಮಾಡ್ಕೊಂಡಿದ್ದೀಗ ಹೆಣ್ಣಿಗೆ ಅನ್ಯಾಯ ಮಾಡಬೇಡ ಮಗ ಅಂತ ಎಷ್ಟು ಕಿತ ಹೇಳಿದ್ದೀನಿ ಕಣ್ಪದಿ. ಆದ್ರೂ ಇಲ್ಲ 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 ನಾನು ಹೋಗೋದೆ ನಾನು ಮಾಡೋದೆ ಅಂತ ಹೋದ್ರೆ ಅವಳ ಜೊತೆ ನಾವೇನು ಮಾಡೋಕ್ಕಾಯ್ತದೆ, ಬುಟ್ಟಾಕು. ಇನ್ನೂ ಚೆನ್ನಾಗಿ ಉಗಿಸ್ಕೊಂಡು ತುಪ್ಪು ಅಂತ ಕೆಲಸ ಮಾಡಲಿ. ಇವಾಗ ನಾ ಅಪ್ಪ ಅಮ್ಮ ನೆನಪಾಯ್ತಾ ಇರ್ತದೆ. ನಾವು ಎಷ್ಟು ಕಷ್ಟಪಟ್ಟು ಸಂದಾಗ ಸಾಕಿದ್ವಿ ಅಂತ. ಗಾರಿರೋದ್ರೆ ನಾವೇ ಚೆನ್ನಾಗಿದ್ದೀವಿ ಅಂತ ಆಯಿತು. ಬಿಡು ಫುಲ್ಲು ಖುಷಿ ಆಗ್ತೈತೆ ನಂಗಂತ. ನನ್ನ ಗಂಡನೇ ಎಷ್ಟು ವಾಸಿ ಬಿಡು. ನಮ್ಗೆ ಯಾಕೆ ಬೇಕು ಈಸ್ಯನ? ನಾವು ಯಾರಿಗೂ ಹೇಳೋದು ಬೇಡ, ಹೆಂಗನ ಮಾಡ್ಕೊಳ್ಳಿ. ಅವ್ರ ಇಸ್ಯನ್ ಗೊತ್ತಾಗಿದ್ದಂಗೆ ಇರ್ತದ. ಊರ್ಗೇನೆ ಎಲ್ಲ ಇಸ್ಯನ ಗೊತ್ತಾಯ್ತದೆ. ಮಾನ ಮರುದಿ ಕಳ್ಕೊಂಡಿರೋಕೆ ಬರಲಿ, ಪರ್ಕೆ ತಗೊಂಡು ಹೊಡಿತೀನಿ ಅವಾಗ ಕಾಳು ನನ್ನ ಮಗಂಗೆ. ಎಂಟ್ರಂ ಬಿಟ್ಬಿಟ್ಟು ಹೋಗೋನಲ್ಲ, ಬದಿಕಂಡ್ಲಿ ಬಿಡು. ಅದು ಹೆಂಗೆ ಬದಿಕತನೋ, ಕುರಿನ ಮೇಸ್ಕೊಂಡು ಬದಿಕಂಡ್ಲಿ, ಹಸ ಮೇಸ್ಕೊಂಡು ಬದಿಕಂಡ್ಲಿ, ಕಸ ಗುಡಿಸಿ ಬದುಕ್ಲಿ, ನಮ್ಗೇನಂತೆ ಅಲ್ವಾ? ಏನೋ ಮಾಡ್ಕೊಂಡು ಹೋಗ್ಲಿ ಬಿಡು ಅಷ್ಟೇ ಅತ್ತೆ. ನನಗೆ ಯಾಕೆ, ನಾನು ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ನಿಮ್ಗೊಂದು ಮಾತು ಹೇಳ್ದೆ ಅಷ್ಟೇ, ಗೊತ್ತಿರಲಿ ನಿಮ್ಗೂ ಅಂತ ಹೇಳ್ಬಿಟ್ಟು. ಹಿಂಗೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಾಳೆಗೆ ಬಂದು ಬಿಲ್ಡಪ್ ಕೊಡ್ತಾನೆ. ಇನ್ನೊಂಥರ ಬಿಲ್ಡಪ್ ಕೊಡ್ಬೋದು ನಾಳಿಕೆ. ನಂದು ಕೋಟಿ ಬಂದೈತೆ ಅಂತ ಹೇಳ್ಬಿಟ್ಟು ಹೆಂಗ್ ನಂಬ್ತೀರಾ ಹೇಳಿ? ನನ್ನ ಮಗನ ನಂಬಕ್ ಹೋಗ್ಕೊಂಡು ಬದ್ದಿ ಬುಟ್ಟಾಕು. ರಾಧಾ ನೀನಷ್ಟೇನಿಯ ಯಾ ಯೋಚನೆ ಇಕ್ಕಳಕ್ ಹೋಗ್ಬೇಡ. ಏನೋ ನಿನ್ ಕೆಲಸ ನಿನ್ ಕಾರ್ಯ ಮಾಡ್ಕೊಂಡು ನಿನ್ ಪಾಡು ನೀನು ಇದು ಬಿಡು ಅಷ್ಟೇ ನೀನಿಯ. ನೋಡ್ದ ಅವ್ನು ಮಾಡಿದಕ್ಕೆ ಅವ್ನು ಕರ್ಮ ಅನುಭವಿಸ್ತಾ ಇಲ್ವ ಹೇಳು? ಇನ್ನೂ ಅನುಭವಿಸ್ತಾನೆ ಸಣ್ಣಕ್ಕೇನಿಯ. ಅನುಭವಿಸ್ಕೊಂಡ್ಲಿ ಬಿಟ್ಬಿಡು. ಏನು ಮಾಡ್ಬೇಡ. ನಿನ್ ಕೆಲಸ ಏನು ಅದು ನೀನ್ ಮಾಡ್ಕೊಂಡು ಹೋಗು. ಎಲ್ಲನ ನಿನ್ಗೆ ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸರಿ ಅತ್ತೆ. ಏನನ್ನ ಗಂಡನ ತಮ್ಮ ಇಲ್ವಾ? ಶ್ಯಾಮ ಅವನು ಅದೇ ಓಡೋಗ್ಬಿಟ್ಟು ಭದ್ರಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡಿಲ್ವ ನೇತ್ರಿನ? ಹೇಳು ನಿಂಗೆ ಗೊತ್ತಾ, ಇಷ್ಟೊತ್ತು ಊರೆಲ್ಲ ಬಿಲ್ಡಪ್ ಕೊಟ್ರಲ್ಲ, ಊರೆಲ್ಲನೂ ಬಿಲ್ಡಪ್ ಕೊಟ್ಬಿಟ್ಟು ಕಾರ್ ತಕೊಂಬಿಟ್ಟು ಬಂದಿವಿ ಅಂತ ಹೇಳಿಲ್ವೇ? ಮನೆ ತಕೊಂಬಿಟ್ಟು ಬಂದಿದ್ರಲ್ಲ. ಅಯ್ಯೋ ಕಾರ್ ತಕೊಂಬಿಟ್ಟು ಬಂದಿದ್ದು ಅವ್ರದಲ್ ಮತ್ತೆ ಕಾರೆಲ್ಲ ನಮ್ಮ ಶ್ಯಾಮ ಏನ್ ಕೆಲಸ ಮಾಡ್ತಾವ್ ಹೇಳು? ನಮ್ಮ ಶ್ಯಾಮ ಅಲ್ಲಿ ಕುರಿ ಮೇಯಿಸ್ತಾವನಂತೆ. ಏನು ಕುರಿ ಮೇಯಿಸ್ತಾವನಂತ? ಮತ್ತೆ ಅದು ಎಂಟದು ಅವಳು ಬಿಲ್ಡಪ್ ತಗೋತಾ ಇದ್ಲು. ಅವಳದು ಎಂಟದು ಇಂಜಿನಿಯರು ಅಂತ ಹೇಳ್ಬಿಟ್ಟು ಎಲ್ಲ ಸುಳ್ಳು ಕಣಕ್ಕ, ಎಲ್ಲ ಸುಳ್ಳು. ನಮ್ಮ ಪೊದ್ದಿ ಹೋಗಿದ್ಲಂತೆ ಅದೇ ಊರಿಗೆ ನೀನು ನೋಡ್ಕೊಂಬಿಟ್ಟು ಬರಕ್ಕೆ ಅಂತ. ಏನು ಗೊತ್ತಿಲ್ವಂತೆ, ಗೊತ್ತಿಗೆಟ್ಟೊಳಿದ್ದಂಗೆ ಇದ್ಲಂತೆ. ಆಮೇಕಿಂದ ಬಾಡಿಗೆ ಕೇಳೋರೆಲ್ಲ ಬಂದು ಕ್ಯಾಕರ್ಸ್ ಹೋಗಿತಾ ಇದ್ರಂತೆ. ಎಲ್ಲ ನಾನು ನಮ್ಮ ಮನೆಗೆಲ್ಲ ಮಾತಾಡ್ತಿದ್ರಲ್ಲ, ಕೇಳಿಸ್ಕೊಂಬಿಟ್ಟು ಬಂದೆ ನಾನು. ನೋಡು ಎಂತೆಂಥ ಬಿಲ್ಡಪ್ ಕೊಡ್ತಾಳೆ ಭದ್ರಮ್ಮ. ನಮ್ಮಷ್ಟು ಇಲ್ಲ. ನಿಜ ಹೇಳ್ಬೇಕು ಅಂದರೆ ನಮ್ಮ ಮನೆನಾಗೆ ನನ್ನ ಗಂಡ ಎಷ್ಟೋ ವಾಸಿ. ನನ್ನಂಥ ಗಂಡನ ಪಡಿಯೋಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದೀನಿ. ಎಲ್ಲರೂ ಗೊತ್ತಿಲ್ದಿದ್ದಂಗೆ ಜೀವನ ಮಾಡ್ತಿರೋದು. ನನ್ನ ಗಂಡ ಎಷ್ಟೋ ವಾಸಿ. ಏನಮ್ಮಿ ಏನಿಸ್ಯ? ಏನಮ್ಮ ಮೈದಾ ಇಲ್ವಾ? ನನ್ನ ಮೈದಾ ಶ್ಯಾಮ. ಆ ಶ್ಯಾಮ ದೊಡ್ಡದ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಅಷ್ಟು ಸಂಬಳ ಇಷ್ಟು ಸಂಬಳ ಅಂತ ಹೇಳ್ಬಿಟ್ಟು ಭದ್ರಮ್ಮನ ಮಗಳ ಜೊತೆ ಓಡೋಗವನಲ್ಲ. ಆಮೇಕಿಂದ ಅಲ್ಲೋಗಿ ನಮ್ಮ ಪದ್ದಿ ನೋಡಿದ್ರೆ ಕುರಿ ಮೇಯಿಸ್ಕೊಂಡಿದ್ದಂತೆ. ನಮ್ಮ ಮನೆಗೆಲ್ಲ ಅದೇ ಇಸ್ಯ ಮಾತಾಡ್ತಿದ್ರು. ಅಯ್ಯೋ ಸರಿಯಾಗೈತೆ. ಅವಳಂತೂ ಜಂಬದ ಕೋಳಿ ಬೋಲು ಜಂಬ ಹೊಚ್ಕೊತಾ ಇದ್ಲ. ಅವಳಂತೂ ನನ್ನ ಗಂಡ ಹಂಗಿರ್ಬೇಕು, ನನ್ನ ಗಂಡ ಹಿಂಗಿರ್ಬೇಕು ಅಂತ ಸರಿಯಾಗೈತಾಗ. ಅಯ್ಯೋ ಸರಿಯಾಗೈತೆ ಅಂತ ಅಂತಿಗೆ ಸರಿಯಾಗಿ ಏನಿ ಆಗೈತೆ.
ಏನೇ ಹೇಳಕ ನನ್ನ ಗಂಡನ ಸಮ ಯಾರೂ ಬರಲ್ಲ ಮನೆಯಾಗ್ಬಿಡು. ನನ್ನ ಗಂಡ ದೊಡ್ಡ ಮಗನ, ಜವಾಬ್ದಾರಿ ತಗೊಂಡು ನಾನು ನನ್ನ ಗಂಡ ಇದ್ದಂಗೆ ನಮ್ಮ ಮನೆಗೆ ಯಾರೂ ಇಲ್ಲ ಗೊತ್ತಾ. ನನ್ನ ಗಂಡ ನಾನು ಅನ್ಯೋನ್ಯವಾಗಿ ಸಂದಾಕಿದೀವಿ. ಈ ಪೊದ್ದಿ ಏನು ಗೊತ್ತಾ, ಅವ್ನ ಗಂಡ ಏನು ಮಾಡಲ್ಲ. ಪೊದ್ದಿ ಒಬ್ಳು ಊರು ಬಜಾರಿ ಸುಮ್ಮನೆ ಊರಲ್ಲೇ ಎಳ್ಕೊಂಡು ಓಡಾಡ್ತಾಳೆ ಅಷ್ಟೇ ನೆನೆಯ. ಆಮೇಕಿಂದ ನಾನು ಬುದ್ಧಿವಂತೆ, ನನ್ನ ಗಂಡನೂ ಬುದ್ಧಿವಂತ, ನಾವಿಬ್ರು ದುಡ್ಕತ್ತೀವಿ. ಆದರೆ ಒಂದು ಖುಷಿ ಆಗ್ತಿರೋದು ಏನು ಅಂದರೆ, ಆ ಭದ್ರಮ್ಮನ ಮಗಳಿಗೆ ಸರಿಯಾಗಾಯ್ತು. ನನ್ನ ಅವತ್ತು ಬೀದಿನಾಗ ನಿಂತ್ಕೊಂಡೆಲ್ಲನೂ ಗೊತ್ತಿಗೆಟ್ಟೋಳು ನೀನು, ಗೊತ್ತಿಲ್ದಿರೋಳು ಅಂತ ನನ್ನ ಮಾನ ಮರ್ಯಾದೆ ಕಳ್ದಿದ್ಲಲ್ಲ, ನನ್ನ ಮಾನ ಮರ್ಯಾದೆ ಕಳ್ದಿರೋ ತಕ್ಕನಾಗೆ ಸರಿಯಾಗಾಯ್ತು ನೋಡು ಅವಳಿಗಂತೂ. ಮಾಡಿದ್ದುಣ್ಣು ಮಾರಾಯ. ಮತ್ತು ಭದ್ರಮ್ಮ ಊರು ತುಂಬ ಜಂಬ ಕೊಚ್ಕೊಂಡು ಓಡಾಡ್ತಾಳೆ. ಅಯ್ಯೋ ನಾನು ಹಂಗೆ ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಸರಿಯಾಗೈತ್ ಬಾ. ಇವಾಗ ಬೇರೆ ಅವಳು ಸಸೆ ಬೇರೆ ಬಂದವಳ, ಏನು ನಡ್ಸೋಕ್ಕಿಲ್ವಂತ ಅವಳು. ಏತಿ ಅಂದರೆ ಪ್ರೇತಿ ಅಂತಾಳಂತೆ. ಏನು ಎಂತಳನ ಮೆತ್ತವಾಗಿರೋ ಹುಡುಗಿ ಸಿಕ್ಕಿದ್ರೆ ಸರಿಯಾಗಿ ಮಾಡಿರೋಳೇನೋ. ಇವಳು ಬೊಲುಗಡ್ಸಂತೆ, ತಲೆನೇ ಕೆಡ್ಸ್ಕೊಳಕ್ಕಿಲ್ವಂತೆ. ನೀನು ಅಂದರೆ ನಿಮ್ಮ ಅಪ್ಪ ಹೋಗಲಿ ಅಂತಳಂತೆ. ಬಂದಿರೋಳ ಹುಡುಗಿ ಹಂಗೆ ಇರ್ಬೇಕು ಸರಿಯಾಗಿ. ಅಯ್ಯೋ ನಮ್ಮ ಯಜಮಾನ್ರು ಬಂದರು. ರೀ ನಿಮ್ಗೆ ಇಸ್ಸೆ ಗೊತ್ತಾಯ್ತಾ? ಏನೇ? ನಿನ್ ತಮ್ಮ ಶ್ಯಾಮ ಯಾವ ಕೆಲಸ ಕಾರ್ಯನೇ ಮಾಡ್ತಿಲ್ವಂತೆ. ಅಲ್ಲಿ ಆಗ ಗೌಡ್ರು ಮನೆಯಾಗೆ ಕುರಿ ಕಾಯ್ಕೊಂಡವನಂತೆ. ಏನ್ ಹೇಳ್ತಾ ಇದೀಗ ನೀನು? ಅಯ್ಯೋ ನಾನೆಲ್ಲ ಹೇಳ್ತಿರೋದು. ಪೊದ್ದಿ ಹೋಗಿ ನಿಜವಾಗ್ಲೂ ನೋಡ್ಕೊಂಬಿಟ್ಟು ಬಂದವಳೆ ಕುರಿ ಕಾಯೋದನ್ನ. ಕಣ್ಣಾರೇನಿಯ ನೋಡ್ಕೊಂಬಿಟ್ಟು ಬಂದವಳು ಗೊತ್ತೇನ್ರಿ. ಅಯ್ಯೋ ಕುರಿ ಕಾಯ್ತಾ ಇದ್ನಂತೆ. ಹಂಗೇನಿಯ ಬಾಡಿಗೆ ಕಟ್ಟೋಗೋ ಗೊತ್ತಿಲ್ದಿದ್ದಂಗೆ. ಅಯ್ಯೋ ಬ್ಯಾಡ ಕತೆ. ಉಗಿಸ್ಕೊತಾ ಇದ್ಲಂತೆ ಎಲ್ಲ ತಗೋನುವೆ. ನನಗೆ ಬಂದು ಪೊದ್ದಿ ಹೇಳಿದ್ಲು. ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಗೊತ್ತಾ ಇದ್ದೆ, ನೀವೇ ಈ ಕಡೆಯಿಂದ ಬಂದ್ಬಿಟ್ರಿ ಆತಾಗೆ. ನೋಡ್ರಿ ಇರೋದ್ರಾಗೆ ನಾವೇನಿಯ ಸಂದಕ್ಕಿರೋದು ಅಂತ ಹೇಳಿದ್ರೆ. ಅದು ಸರಿ ನೇನಿಯ ಓಸ್ ಕಿಸ ಮಾಡಿದಂಗೆ ನಾವು ನೆಟ್ಟಗಿದ್ ಬಿಟ್ರೆ ಅಷ್ಟೇ ಏನಿಯ ಸಾಕು ಬಾ. ಅವ್ ನನ್ನ ಮಗಂಗೆ ಹಂಗೆ ಆಗ್ಬೇಕು ಬಾ. ಅವ್ನಿಗೆ ನಾನು ಕಷ್ಟದಾಗಿದ್ದ ಗೊತ್ತು, ಪೈಸಾ ಕೊಡ್ಲಿಲ್ಲ ಕಳ್ಳನ ಮಗ ಕೇಳಿದ್ರು ಬೋಲ್ ಜಾಂಬ ನನ್ನ ಮಗಂಗೆ. ಇವಾಗ ನೋಡು ಹೆಂಗ್ ಬಿಲ್ಡಪ್ ತಗೊಂಡು ಹೆಂಗ್ ಬಿಲ್ಡಪ್ ಇದು ಮಾಡ್ತಾನೆ. ಮನೆ ಕಾರ್ ತಗೊಂಡ್ಬಿಟ್ಟು ಬಂದಾಗ ಎಲ್ಲೆಲ್ಲಿ ನೋಡೋಣ ಅಂದ್ರೆ ನಿನ್ ಯೋಗ್ಯತೆಗೆಲ್ಲ ನೀನ್ ಮುಟ್ಬಾರ್ದು, ನೀನ್ ಸುಮ್ನಿರು ಅಂತಾನೆ. ಈಗ ಊರಿಗೆ ಬರಲಿ ಸುಮ್ಕಿರ್ರಿ. ಚೆನ್ನಾಗಿ ಉರಿಸ್ಬಿಡೋಣ. ಊರಿಗೆ ಬಂದಿದ ತಕ್ಷಣ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಸರಿನೇ. ಬರ್ಲಿ ಕಿತ. ನೋಡ್ದ ಬದ್ರಿ ಮಗಳಿಗೆ ಹೆಂಗಾಯ್ತು ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ಗೆ ಒಬ್ರಿಗೆ ಅನ್ಯಾಯ ಆಗ್ಬಾ ಮಾಡಬಾರ್ದು ಅನ್ನೋದು. ನಿಧಾನ ಆದ್ರೂ ಪರವಾಗಿಲ್ಲ, ದೇವ್ರು ಬಿಟ್ಟನೆ ಅದೇ ಮತ್ತೆ ಸರಿಯಾಗೈತೆ ಬಾ. ಸರಿಯಾಗೈತಿ ರೀ. ಇನ್ಮ್ಯಾಲ ನಾವು ಮನೆಯಾಗೆ ಆದರ್ಶ ದಂಪತಿಗಳ ಥರ ಇರಬೇಕು ರೀ. ನಾನು ನೀವು ಸರಿನಾ? ನಾವು ಇನ್ಮೇಲೆ ಕಿತ್ತಾಡೋದೇನೇ ಬೇಡ. ನಾವು ಸಂದಕ್ಕಿರೋಣ ಇನ್ಮೇಲೆ. ಎಲ್ಲರೂ ನಮ್ಮ ನೋಡಿ ಹೊಟ್ಟೆ ಉರ್ಕೋಬೇಕು. ಎಲ್ಲಾರ್ದು ದೂರ ಬಾಗ್ಲಾಗೈತೆ ನಾವೇ ಚೆನ್ನಾಗಿರೋದು ಅಂದರೆ. ಅದಕ್ಕೆ ನಮ್ಮ ನೋಡಿ ಹೊಟ್ಟೆ ಉರ್ಕೋಬೇಕು ರೀ ಎಲ್ರೂ. ಆ ಥರ ಬದುಕ್ಬೇಕು ಮನೆಯಾಗೆ. ಬರ್ರಿ ಹೋಗೋಣ. ಇನ್ಮೇಲೆ ಜೊತೆಯಾಗೇನೆ ಕೈ ಹಿಡ್ಕೊಂಡೇನಿ ಅವ್ರ ಮುಂದೆ ಎಲ್ಲ ಓಡಾಡ್ತೀನಿ ನಾ. ಹೊಟ್ಟೆ ಉರ್ಕೋಬೇಕು ಎಲ್ರೂ ಮನೆಯಾಗೆ. ಎಷ್ಟು ಚೆನ್ನಾಗವ್ರಪ್ಪ ಇವ್ರು ಇಬ್ರು ಅಂತ ಹೇಳ್ಬಿಟ್ಟು. ಬರ್ರಿ ಹೋಗೋಣ. ನಡಿ ನಡಿ.